ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ನ ಮಾಡಬೇಕು. ಇವಾಗ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು, ಹಾಗೆ ಬೆಳಗಿನ ರೊಟೀನ್ನ ಸ್ಟಾರ್ಟ್ ಮಾಡಬೇಕು. ಹಾಗೆ ವ್ಲಾಗ್ನೂ ಸಹ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಬೆಳಗ್ಗೆ ಇವಾಗ ಸ್ವಲ್ಪ ಎದ್ದೊಳೋದೆಲ್ಲ ಲೇಟ್ ಆಗ್ತಿದೆ, ಯಾಕಂದರೆ ಇವಾಗ ಸಮ್ಮರ್ ಹಾಲಿಡೇಸ್ ಇದೆಯಲ್ವ, ಮಗಂಗೆ ಸ್ಕೂಲ್ ಇಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿದ್ದರೂ ನಡೆಯುತ್ತೆ ಅಂದ್ಬಿಟ್ಟು ಇವಾಗ ಸ್ವಲ್ಪ ಒಂದು 7-7:30 ಹಾಗೆ ಎದ್ದೊಳ್ತಿದ್ದೀನಿ. ಎದ್ದಿದ ತಕ್ಷಣ ಬೆಳಗ್ಗೆ ನನ್ನ ಹಸ್ಬೆಂಡ್ ಬಿಟ್ಟು ಕಾಫಿ ಬೇಕು ಅಂತ ಹೇಳಿದ್ರು, ಅವ್ರಿಗೆ ಕಾಫಿ ಮಾಡೋಕ್ಕೆ ಇಟ್ಬಿಟ್ಟು ಹಾಗೆ ಬ್ರೇಕ್ಫಾಸ್ಟ್ಗೂ ಸಹ ರೆಡಿ ಮಾಡ್ತಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಸಿಂಪಲ್ಲಾಗಿ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ಈ ಥರ ಮಾಡ್ತೀನಿ. ಚೆನ್ನಾಗಿರುತ್ತೆ, ಟೇಸ್ಟು ಉದ್ದುದ್ರವಾಗಿ ಚೆನ್ನಾಗಿ ಬರುತ್ತೆ. ಇವು ಹೋಟ್ಲಲ್ಲೆಲ್ಲ ಸಿಗುತ್ತಲ್ಲ, ಆ ರೀತಿಯಾಗಿ ಮಾಡೋದು ನಾನು. ಇವಾಗ ಶಾವಿಗೆ ಉಪ್ಪಿಟ್ಟು ಮಾಡಿದ್ದಾಯಿತು. ಇವಾಗ ನೋಡಿ ಎಷ್ಟು ಉದ್ದುದ್ರವಾಗಿ ಬಂದಿದೆ, ನಿಮಗೆ ಗೊತ್ತಾಗ್ತಿದೆ ಅಂದ್ಕೊತೀನಿ. ಬ್ರೇಕ್ಫಾಸ್ಟ್ ಮಾಡಿ ಇಟ್ಬಿಟ್ಟು ಬ್ರೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕಿತ್ತು. ಒಂದು 15 ಡೇಸ್ ಆಗೋಗಿತ್ತು ಬ್ರೆಡ್ ಸ್ಪ್ರೆಡ್ ಚೇಂಜ್ ಮಾಡಿ. 15 ಡೇಸ್ ಒನ್ಸ್ ಇಲ್ಲ 10 ಡೇಸ್ ಒನ್ಸ್ ಆ ರೀತಿ ಚೇಂಜ್ ಮಾಡ್ಕೊತೀನಿ. ಬ್ರೆಡ್ ಸ್ಪ್ರೆಡ್ ಚೇಂಜ್ ಮಾಡಿದ ತಕ್ಷಣ ನನ್ನ ಮಗಂಗೆ ಅಲ್ಲೇ ಆಟ ಶುರು. ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ತಿದ್ದಂಗೆ ನನ್ನ ಮಗಂಗೆ ಏನೋ ಒಂಥರ ಖುಷಿ, ಅವನಲ್ಲೇ ಆಟಾಡೋಕ್ಕೆ ಶುರು ಮಾಡಿಬಿಟ್ಟಿರ್ತಾನೆ. ಇನ್ನು ಕ್ಲೀನ್ ಮಾಡ್ತಿದ್ದೆ, ವಿಡಿಯೋ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಲ್ಲೇ ಮಲ್ಕೊಂಡು ಆಟಾಡ್ತಿದ್ದ. ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿರೋದಕ್ಕೆ ನೋಡಿ ಎಷ್ಟು ಸ್ವೆಟ್ ಆಗ್ತಿದೆ ಅಂತ. ಇವಾಗ ಸಮ್ಮರ್ ಆಗಿರೋದ್ರಿಂದ ಸುಮ್ಮನೆ ಒಂದು ಕೆಲಸ ಮಾಡಿದ್ರೂ ಸ್ವೆಟ್ ಆಗ್ತಿರುತ್ತೆ. ಅದರಲ್ಲೂ ಈ ಅಡುಗೆ ಮನೇಲಿ ನಿಂತ್ಕೊಂಡು ಪೂರಿ ಚಪಾತಿ ಆ ಥರ ಏನಾದ್ರು ಮಾಡ್ತಿತ್ತು ಅಂದರೆ ಫುಲ್ ಸ್ವೆಟ್ ಆಗ್ತಾನೆ ಇರ್ತೀವಿ, ಅಷ್ಟು ಸೆಕೆ ಆಗ್ತಿದೆ. ಇವಾಗ ಬ್ರೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದ್ದಾಯಿತು. ಇವಾಗ ಈ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಇನ್ನು ಟೈಮ್ ಆಲ್ರೆಡಿ 10 ಗಂಟೆ 10:30 ಆಗಿತ್ತು. ಅಷ್ಟೊತ್ತಿಗೆ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಮಿಕ್ಕಿದ ಕೆಲಸಗಳು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬ್ರೇಕ್ಫಾಸ್ಟ್ನ ಮಾಡಿಕೊಂಡೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲೇ ಲೇಟ್ ಆಗೋಯಿತು. ಇವಾಗ ಮಧ್ಯಾಹ್ನದ ಅಡುಗೆ ಮಾಡಬೇಕು. ಮಧ್ಯಾಹ್ನದ ಅಡುಗೆ ಬಂದುಬಿಟ್ಟು ಇವಾಗ ಹೇಗಿದ್ರು ಹಣ್ಸಿನ್ಕಾಯಿ ಸೀಸನ್ ಅಲ್ಲ, ಅಂದರೆ ಜಾಕ್ ಫ್ರೂಟ್ ಸೀಸನ್ ಅಲ್ವಾ, ಹಾಗಾಗಿ ಕಾಯಿನ ಬಳಸ್ಕೊಂಡು, ಚಿಕ್ಕದು ಕಾಯಿ ಬರುತ್ತಲ್ಲ ಅದನ್ನು ಬಳಸ್ಕೊಂಡು ಬಸ್ಸಾರು ಮಾಡೋಣ ಅಂತ ಹೇಳಿ ಅದನ್ನು ಯಾವ ರೀತಿಯಾಗಿ ಮಾಡೋದು, ಹಾಗೆ ಪಲ್ಯನೂ ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ನಾನು. ಅದನ್ನು ಯಾವ ರೀತಿ ಮಾಡೋದು ಅಂತ ರೆಸಿಪಿ ಶೇರ್ ಮಾಡ್ತೀನಿ. ಹಾಗೆ ಇನ್ನೊಂದು 2 ಡೇಸಲ್ಲಿ ಊರಿಗೆ ಹೋಗಬೇಕು, ಅದಕ್ಕೋಸ್ಕರ ನನ್ನ ಮಗನಿಗೆ ಸ್ವಲ್ಪ ಸ್ನ್ಯಾಕ್ಸು ಸಹ ಮಾಡ್ಕೊಂಡು ಹೋಗೋಣ ಅಂತ. ಯಾಕಂದರೆ ಊರಲ್ಲಿ ಅಷ್ಟು ಅಂಗಡಿಗಳೆಲ್ಲ ಇಲ್ಲಾದರೆ ಏನಾದರೂ ಮಾಡಿಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ಇವಾಗಲೇ ಸ್ವಲ್ಪ ಕುಕ್ಕೀಸು ಮತ್ತು ಚಿಕ್ಕಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಕುಕ್ಕೀಸು ಮತ್ತು ಚಿಕ್ಕಿದೆ ಅಂತ ರೆಸಿಪಿ ಏನು ತೋರ್ಸೋಕ್ಕೆ ಹೋಗಲ್ಲ. ಈ ಬಸ್ಸಾರು ಮತ್ತು ಹಣ್ಸಿನ್ಕಾಯಿ ಪಲ್ಯ ಮಾಡ್ತೀನಲ್ಲ, ಅದ್ರದ್ದು ರೆಸಿಪಿ ಶೇರ್ ಮಾಡ್ತೀನಿ, ಹಾಗೆ ನೋಡ್ಕೊಬನ್ನಿ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆಗೆ ಅಂತ ಹೇಳ್ಬಿಟ್ಟು ಹಣ್ಸಿನ್ಕಾಯಿ ತಂದಿದ್ವಿ ಊರಿಂದ, ಅದರಲ್ಲಿ ಇವಾಗ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ನೈಟೇ ನನ್ನ ಹಸ್ಬೆಂಡ್ ಹತ್ರ ಹಣ್ಸಿನ್ಕಾಯಿನ ಕುದಿಸ್ಕೊಂಡಿದ್ದೆ. ಅಂದರೆ ಮೇಲ್ಗಡೆ ಸಿಪ್ಪೆ ಮುಳ್ಳು ಥರ ಇರುತ್ತಲ್ಲ, ಅದನ್ನೆಲ್ಲ ತಗ್ಕೊಂಬಿಟ್ಟು ಅದು ಒಳಗಡೆ ಇರುತ್ತಲ್ಲ ಕಾಯಿ, ಅದನ್ನು ಸಾಂಬಾರು ಮಾಡೋದು. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಕೆಲವರು ಕೊತ್ತುತ್ತಾರೆ, ಅಂದರೆ ಇನ್ನೂ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊತಾರೆ. ನಾನು ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಸ್ಸಾರು, ನಾನು ಈ ರೀತಿ ಮಾಡ್ತೀನಿ. ಇವಾಗ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಹಣ್ಸಿನ್ಕಾಯಿ, ನಿಮಗೆ ಎಷ್ಟು ನಾನಿಲ್ಲಿ ಒಂದು ಹಣ್ಸಿನ್ಕಾಯಿ ಪೂರ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಿಕ್ಸ್ ಮೊಳಕೆ ಕಾಳು, ನಾನಿಲ್ಲಿ ಹುಳ್ಳಿಕಾಳು, ಹೆಸರು ಕಾಳು, ಬಟಾಣಿ, ಕಡಲೆಕಾಳು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ಬರೀ ಹುಳ್ಳಿಕಾಳು ಸಹ ಹಾಕ್ಕೋಬೋದು. ಹಾಗೆ ಒಂದು 2 3 ಟೊಮೊಟೊನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ 1-2 ವಿಷಲ್ ಹಾಕಿಸ್ಕೊಂಡೆ, ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಒಡ್ಕೋಬೇಕು ಆ ರೀತಿಯಾಗಿ. ಇವಾಗ ಅದು ಬೇಯಿಸ್ಕೊಂಡಿದ್ದಾದ್ಮೇಲೆ ಇವಾಗ ಸಾಂಬಾರಿಗೆ ನಾನಿಲ್ಲಿ ಹುರ್ಕೊತಿದ್ದೀನಿ. ಒಂದು ಬಾಣಲಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ, 1 ಈರುಳ್ಳಿ, ಒಂದು 7ರಿಂದ 8 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇವಾಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಇವಾಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ 1/4 ಟೀ ಸ್ಪೂನ್ ಆಗೋಷ್ಟು ಮೆಣಸು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು, ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಫ್ರೈ ಆಗಿದ್ದಾದಮೇಲೆ ಇವಾಗ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಿದ್ದೀನಿ. ನೋಡಿ ಇಷ್ಟು ಚೂರೇ ಹಾಕ್ಕೊತಿರೋದು, ಯಾಕಂದರೆ ಟೊಮೊಟೊ ಒಂದು 3 ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಲ್ಲ, ಹಾಗಾಗಿ ಹುಣಸೆಹಣ್ಣು ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ 1 ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್, 1-2 ಸ್ಪೂನ್ ಆಗೋಷ್ಟು ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ಬಾಡಿಸ್ಕೋಬೇಕು. ಸುಮ್ಮನೆ ಒಂದು 10 ಸೆಕೆಂಡ್ ಹಿಂಗೆ ಬಾಡಿಸ್ಕೊಂಡು ಫ್ಲೇಮ್ನ ಆಫ್ ಮಾಡಿ ಫುಲ್ ಕಂಪ್ಲೀಟ್ ಕೂಲ್ ಡೌನ್ ಆಗೋಕ್ಕೆ ಬಿಡಬೇಕು. ಇದು ಕಂಪ್ಲೀಟ್ ಕೂಲ್ ಡೌನ್ ಆಗಿದ್ದಾದಮೇಲೆ ಮೊದಲೇ ನಾವು ಬೇಯಿಸ್ಕೊಂಡಿದ್ವಲ್ಲ ಟೊಮೆಟೊ ಹಾಗೆ ಮೊಳಕೆ ಕಾಳು, ಅದನ್ನು ಹಾಕ್ಕೋಬೇಕು. 1 ಸೌಟು ಆಗೋಷ್ಟು ನಾನಿಲ್ಲಿ ಮೊಳಕೆ ಕಾಳನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಟೊಮೊಟೊ ಬೇಯಿಸ್ಕೊಂಡಿರೋಂಥ ಟೊಮೊಟೊನ ಹಾಕ್ಕೊಂಡು ಅದು ಫುಲ್ ಕಂಪ್ಲೀಟ್ ಕೂಲ್ ಡೌನ್ ಆಗಿದ್ದಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಾಳು ಬೇಯಿಸ್ಕೊಂಡಿದ್ದಲ್ಲ ಅದೇ ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಕಾಳು ಬಸ್ಕೊಂಡಿರೋಂಥ ನೀರಿತ್ತಲ್ಲ ಅದಕ್ಕೇ ರುಬ್ಕೊಂಡಿರೋಂಥ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಿದ್ದೀನಿ. ಇದಕ್ಕೆ ಒಂದು ಸಿಂಪಲ್ ಒಗ್ಗರಣೆ ಕೊಡಬೇಕು ಅಷ್ಟೇ. ಇವಾಗ ನೋಡಿ ಈ ಸೈಡು
ಬೇಯೋಕ್ಕೆ ಇಟ್ಟಿದ್ದೀನಿ. ಸಿಂಪಲ್ ಒಗ್ಗರಣೆ ಏನಿಲ್ಲ. ಎಣ್ಣೆ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ, ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಸಾಸಿವೆ, ಕರಿಬೇವು, ಸ್ವಲ್ಪ ಹಿಂಗನ್ನ ಹಾಕ್ಕೊಂಡು ಒಗ್ಗರಣೆ ಕೊಡ್ತು ಅಂದರೆ ಬಸ್ ಸಾಂಬಾರು ರೆಡಿ ಆಯಿತು. ಇದು ಚೆನ್ನಾಗಿ ಕುದಿಸ್ಬೇಕು. ಎಷ್ಟು ಕುದಿಸ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಇವತ್ತು ಮಾಡಿರೋ ಸಾಂಬಾರನ್ನ ನಾಳೆಗೆ ತಿಂತು ಅಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಒಂದು ಸ್ವಲ್ಪ ಸಾಲ್ಟ್ ಕಡಿಮೆ ಅನ್ನಿಸ್ತಾ, ಹಾಗಾಗಿ ಸಾಲ್ಟ್ನ ಹಾಕ್ಕೊಂಡೆ. ಇವಾಗ ಅದು ಬೇಯೋಕ್ಕೆ ಇಟ್ಬಿಟ್ಟು ಈ ಸೈಡು ಪಲ್ಯಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಹೋಳಷ್ಟು ನಾನಿಲ್ಲಿ ಕಾಯಿನ ತೊಗೊಂಡಿದ್ದೀನಿ. 1 ಇಂಚ್ ಆಗೋಷ್ಟು ಶುಂಠಿ, 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೂ ಸಾಸಿವೆ, 1/4 ಚಿಟಿಕೆ ಆಗೋಷ್ಟು ಅರಶಿನ, ಹಾಗೆ ಒಂದು 4 ಒಣಮೆಣ್ಸಿನ್ಕಾಯಿ, 4 ಹಸಿಮೆಣ್ಸಿನ್ಕಾಯಿ. ನೀವು ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಕರಿಬೇವನ್ನು ಸಹ ಹಾಕ್ಕೊಂಡು ರುಬ್ಕೋಬೋದು. ನಾನಿಲ್ಲಿ ಕೊತ್ತಂಬರಿ ಕರಿಬೇವು ಎರಡನ್ನೂ ಹಾಕಿಲ್ಲ. ಈ ರೀತಿ ತರ್ತರಿಯಾಗಿ ರುಬ್ಕೋಬೇಕು, ನೀರು ಹಾಕೋಗಿಲ್ಲ. ಅದನ್ನು ರುಬ್ಕೊಂಡಿದ್ದಾದಮೇಲೆ ಇವಾಗ ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ಪೇಸ್ಟು, ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಹಸಿ ವಾಸನೆ ಹೋಗಿದ್ದಾದಮೇಲೆ ನಾವು ಮೊದಲೇ ಬೇಯಿಸಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಹಾಗೂ ಕಾಳು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಮೆಣಸಿನ್ಕಾಯಿನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿರೋದ್ರಿಂದ ನೋಡಿ ಈ ರೀತಿ ಸ್ಮ್ಯಾಶ್ ಮಾಡಬೇಕು. ಆವಾಗ ಟೇಸ್ಟು ಒಂಥರ ಡಿಫರ್ ಆಗುತ್ತೆ. ಮತ್ತು ಆ ಮೆಣಸಿನ್ಕಾಯಿಗೆ ಈ ಮಸಾಲ ಫ್ಲೇವರ್ ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಆ ಮಸಾಲ ಫ್ಲೇವರ್ ಎಲ್ಲ ಇಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಬೇಕು. ನಾನಿಲ್ಲಿ ಪಲ್ಯಕ್ಕೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ತಿದ್ದೀನಿ. ನೀವು ಹಾಕೊಳ್ಳೋಕ್ಕಿಂತ ಮುಂಚೆನೂ ಸಹ ಸ್ಮ್ಯಾಶ್ ಮಾಡ್ಬೋದು. ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೂಪರ್ ಟೇಸ್ಟಿಯಾಗಿರುವಂಥ ಕಾಳು ಪಲ್ಯನೂ ಸಹ ರೆಡಿ ಆಯಿತು. ಈ ಕಡೆ ಬಸ್ಸಾರು ಸಹ ರೆಡಿ ಆಯಿತು. ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ. ಮೆಣಸಿನ್ಕಾಯಲ್ಲಿ ತುಂಬ ಥರದ್ದು ರೆಸಿಪೀಸ್ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ. ಇದಕ್ಕೆ ಬಸ್ಸಾರಿಗೆ ಕಾಂಬಿನೇಷನ್ ಅಂದರೆ ಮುದ್ದೆನೇ ಅಲ್ವಾ, ಹಾಗಾಗಿ ಮುದ್ದೆನೂ ಸಹ ಮಾಡ್ತಿದ್ದೀನಿ ನೈಟ್ಗೆ ಅಂತ ಹೇಳಿ. ನೋಡಿ ಇವತ್ತಿನ ನೈಟ್ ಡಿನ್ನರ್ ಬಂದುಬಿಟ್ಟು ಮುದ್ದೆ, ಬಸ್ಸಾರು ಹಾಗೆ ಕಾಳು ಪಲ್ಯ. ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ಹಳ್ಳಿ ಶೈಲಿಲಿ ಹೆಲ್ತ್ಗೂ ಸಹ ಅಷ್ಟೇ ಒಳ್ಳೆಯದು. ಇವಾಗ ಇನ್ನೊಂದು ಸೈಡು ನಾನಿಲ್ಲಿ ಚಿಕ್ಕಿನ ಮಾಡ್ತಿದ್ದೀನಿ. ಚಿಕ್ಕಿ ಮಾಡೋಕ್ಕೋಸ್ಕರ ಬೆಲ್ಲನ ಮೆಲ್ಟ್ ಆಗೋಕ್ಕೆ ಇಟ್ಟಿದ್ದೀನಿ. ಬೆಲ್ಲನ ಮೆಲ್ಟ್ ಹಾಕಕ್ಕೆ ಇಟ್ಟಿದ್ದಾದಮೇಲೆ ಈ ಸೈಡು ನಾನು ಕಡಲೆ ಬೀಜ ಹಾಗೆ ಎಳ್ಳನ್ನ ಸ್ವಲ್ಪ ಪೌಡರ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ. ಈಗ ಚಿಕ್ಕಿನೂ ಮಾಡ್ಕೊತಿದ್ದೀನಿ. ಚಿಕ್ಕಿದು ವಿಡಿಯೋ ಮಾಡ್ಕೊಳ್ಳೋಷ್ಟು ಮರ್ತೋದೆ. ಇವಾಗ ಈ ಸೈಡು ವಿತೌಟ್ ಮೈದಾ, ವಿತೌಟ್ ಶುಗರು ನಾನಿಲ್ಲಿ ಕುಕ್ಕೀಸ್ನ ಮಾಡ್ತಿದ್ದೀನಿ. ಇದಂತೂ ನನ್ನ ಮಗನ ಫೇವ್ರೆಟ್ ಕುಕ್ಕೀಸ್ ಅಂತಲೇ ಹೇಳ್ಬೋದು. ಇದು ಎಷ್ಟು ಮಾಡಿಟ್ರೂ ಖಾಲಿ ಆಗಿಬಿಡುತ್ತೆ, ಅಷ್ಟು ಇಷ್ಟ ನನ್ನ ಮಗನಿಗೆ. ವಿತಿನ್ 2 ಡೇಸಲ್ಲೇ ಖಾಲಿ ಆಗಿಬಿಡುತ್ತೆ. ಮತ್ತು ನಾನು ಇವಾಗ ನೈಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆಲ್ಲ ಅಡುಗೆ ಮಾಡಿದ್ನಲ್ಲ, ಇವಾಗ ಮುದ್ದೆ ಮಾಡಿದ್ದೆ. ಬಸ್ಸಾಂಬಾರಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮುದ್ದೆನ ಮಾಡಿದ್ದೆ. ಮುದ್ದೆ, ಬಸ್ಸಾರು, ಮೆಣಸಿನ್ಕಾಯಿ ಮತ್ತು ಮಿಕ್ಸ್ ಮೊಳಕೆ ಕಾಳು ಪಲ್ಯ ಮಾಡಿದ್ದೆ. ಸಕ್ಕತ್ತಾಗಿತ್ತು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ. ಕುಕ್ಕೀಸ್ ಎಲ್ಲ ಮಾಡಿದ್ದೆ. ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋನಾದರೂ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.